ಸಿಂಹ ಲಗ್ನ ಸಿಂಹ ರಾಶಿಯ ಮಹನೀಯರಿಗೆ ನಮಸ್ಕಾರ. ಈ ವಿಡಿಯೋದಲ್ಲಿ ಜೂನ್ ತಿಂಗಳ ಭವಿಷ್ಯವನ್ನು ನೋಡೋಣ. ನನಗೆ ಸಾಕಷ್ಟು ಜನ ಸಿಂಹ ರಾಶಿಯವರು ಕಾಲ್ ಮಾಡಿದಾಗ ಅಥವಾ ಭೇಟಿ ಮಾಡಿದಾಗ ಮೊದಲು ಕೇಳುವ ಪ್ರಶ್ನೆ, ಈ ಅಷ್ಟಮ ಶನಿಯ ಪ್ರಭಾವ ಯಾವಾಗ ಕಡಿಮೆ ಆಗುತ್ತೆ, ಅಷ್ಟಮ ಶನಿಯಿಂದ ಸಾಕಷ್ಟು ತೊಂದರೆ ಇದೆಯಾ, ಇದೆಲ್ಲ ಕೇಳ್ತಾ ಇರ್ತಾರೆ. ಮೊದಲನೇದಾಗಿ ನೀವು ಹೆದರ್ತಾ ಇದ್ದೀರಲ್ಲ ಅಷ್ಟಮ ಶನಿ, ಅದನ್ನು ಕಡಿಮೆ ಮಾಡ್ಕೊಳ್ಳಿ. ಓಕೆ, ಸೊ ಅಷ್ಟಮ ಅಂದರೆ ಸಂಕಷ್ಟ, ಅಷ್ಟಮ ಅಂದರೆ ರಹಸ್ಯ, ಅಷ್ಟಮ ಅಂದರೆ ಆಯಸ್ಸು, ಆತಂಕ, ನಿಗೂಢ, ಈ ಥರದ್ದೆಲ್ಲ ಬರುತ್ತೆ. ಸೊ ತುಂಬ ಜನಕ್ಕೆ ಎಲ್ಲಿ ನಮ್ಮ ಗುಟ್ಟು ರಟ್ಟಾಗುತ್ತೋ ಅನ್ನೋ ಭಯ, ಇನ್ನೊಂದಷ್ಟು ಜನಕ್ಕೆ ಹೆಲ್ತಲ್ಲಿ ಏನು ಅಪ್ಸೆಟ್ ಆಗಿ ಪ್ರಾಣಕ್ಕೆ ಏನಾದರೂ ತೊಂದರೆ ಆಗ್ಬಿಡ್ತದೋ ಅನ್ನೋ ಭಯ, ಅದೇ ರೀತಿ ಹೂಡಿಕೆಯಲ್ಲಿ ಏನು ಲಾಭ ಆಗ್ತದಾ ನಷ್ಟ ಆಗತ್ತಾ, ಈ ಥರದ್ದೇ. ಆಮೇಲೆ ಸಂಬಂಧಗಳಲ್ಲಿ ಏನಾದರೂ ತೊಂದರೆಗಳಾಗತ್ತಾ, ಸ್ಪೆಷಲಿ ಹೆಣ್ಮಕ್ಳಿಗೆ ಅಷ್ಟಮ ಸ್ಥಾನ ಅಂದರೆ ಮಾಂಗಲ್ಯ ಸ್ಥಾನ. ಸೊ ಹಾಗಾಗಿ ಗೃಹಿಣಿಯರಿಗೆ ಅವರ ಯಜಮಾನರ ಆರೋಗ್ಯದ ಚಿಂತೆ, ಜೊತೆಗೆ ಸಂಬಂಧದಲ್ಲಿ ಏನಾದರೂ ತೊಡಕಾಗುತ್ತಾ, ಈ ಥರದ್ದೆಲ್ಲ ಆಲೋಚನೆಗಳು ಈ ಅಷ್ಟಮ ಸ್ಥಾನದಿಂದ ನಿಮಗೆ ಬಂದಿರುತ್ತೆ ನ್ಯಾಚುರಲ್ ಆಗಿ. ಬಟ್ ಶನಿ ಮಹಾತ್ಮರು ತೊಂದರೆ ಕೊಡಬೇಕು ಅಂತಲೇ ಬರ್ತಾರಾ, ಅಥವಾ ಪಾಠ ಕಲಿಸ್ಬೇಕು ಅಂತ ಬರ್ತಾರಾ, ಅಥವಾ ನಿಮ್ಮನ್ನು ಇನ್ನೊಂದಷ್ಟು ಮಾನಸಿಕವಾಗಿ ಗಟ್ಟಿ ಮಾಡೋದಕ್ಕೆ ಬರ್ತಾರಾ? ಸೊ ಅದನ್ನು ತಿಳ್ಕೋಬೇಕು. ಅದರ ಜೊತೆಗೆ ನಿಮ್ಮ ಜಾತಕದಲ್ಲೂ ಕೂಡ ತುಂಬ ವೀಕ್ ಪ್ಲೇಸಲ್ಲಿ ಶನಿ ಮಹಾತ್ಮರಿದ್ದು ದಶಾಭುಕ್ತಿಯು ಈ ಅಷ್ಟಮ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇದ್ದರೆ, ಸೊ ಆಗ ಸ್ವಲ್ಪ ಹೆಚ್ಚಿನ ಪ್ರಮಾಣದ ತೊಂದರೆಗಳು ನಿಮಗೆ ಎದುರಾಗಿರುತ್ತೆ. ಇಲ್ಲ ಅಂದರೆ ಇಲ್ಲ. ಆದರೂ ಜೂನ್ ತಿಂಗಳಲ್ಲಿ ಒಂದು ಭರವಸೆ ಏನು ನಿಮಗೆ ಅಂದರೆ, ಇದೇ ಶನಿ ಮಹಾತ್ಮರು ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಶುರು ಮಾಡಿದ್ದಾರೆ. ಸೊ ಇದು ನಿಮಗೆ ಒಂದು ಆತ್ಮಬಲವನ್ನು ತಂದು ಕೊಡುವುದು. ರೇವತಿ ನಕ್ಷತ್ರ ಬುಧ ಅಧಿಪತಿ ಆಗ್ತಾರೆ. ಸೊ ನವಾಂಶ ಬಂದ್ಬಿಟ್ಟು ಧನುಸು ರಾಶಿಗೆ ಬರುತ್ತೆ. ಧನುಸು ರಾಶಿಯ ಅಧಿಪತಿ ಗುರು. ಶನಿ ಮತ್ತು ಗುರುವಿಗೂ ಒಂದು ಒಳ್ಳೆಯ ಸಂಬಂಧ ಇದೆ. ಸೊ ಹಾಗಾಗಿ ನಿಮ್ಮಲ್ಲಿದ್ದಂತಹ ಆತಂಕ, ಭಯ ಇದೆಲ್ಲವೂ ದೂರ ಆಗುವಂತಹ ಸಮಯ. ಯಾವಾಗ ಶನಿ ಮಹಾತ್ಮರು ರೇವತಿ ನಕ್ಷತ್ರಕ್ಕೆ ಬಂದರೋ ಆಗಲೇ ಸೊ ಅವರ ಒಂದು ಕ್ರೂರತೆ ಕಡಿಮೆ ಆಗುತ್ತೆ. ಈಗ ಬೋಧಕರಂತೆ ಕೆಲಸ ಮಾಡ್ತಾರೆ. ಸೊ ನೀವು ಹಾಕುವ ಪ್ರತಿಯೊಂದು ಎಫರ್ಟ್ಗೂ ಪ್ರತಿಫಲ ಸಿಗುವಂತೆ ನೋಡ್ಕೊಳ್ತಾರೆ. ಸೊ ಹಾಗಾಗಿ ಬಿ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿರಿ, ಸಿಂಹ ರಾಶಿಯವರು ಅಥವಾ ಸಿಂಹ ಲಗ್ನದವರು ಇಬ್ಬರೂ ಕೂಡ. ಓಕೆ, ಸೊ ಈಗ ಸಿಂಹ ರಾಶಿ ಜೊತೆಗೆ 3 ನಕ್ಷತ್ರ ಬರುತ್ತೆ, ಜೊತೆಗೆ ಸಿಂಹ ಲಗ್ನ, 3 ವಿಚಾರಗಳಿಗೂ ಸಪ್ರೇಟಾಗಿ ವಿಚಾರಗಳನ್ನು ತಿಳಿಸೋಣ. ಈಗ ಸಿಂಹ ರಾಶಿಗೆ ಮೊದಲನೇದಾಗಿ ಅಷ್ಟಮ ಸ್ಥಾನ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಈ ಪೂರ್ವಜರ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಖುಷಿಯ ವಿಚಾರಗಳು ಎದುರಾಗಿ ಅಲ್ಲಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಖುಷಿಯಾಗುವಂತಹ ವಿಚಾರಗಳು ಬರುತ್ತೆ. ಅದೇ ರೀತಿ ನೀವು ಯಾರಿಗೋ ಸಾಲ ಕೊಟ್ಟಿದ್ರಿ, ಅದು ಮರುಪಾವತಿ ಆಗ್ತಾ ಇರಲಿಲ್ಲ, ಈಗ ಸಾಲ ಕೊಡ್ತೀವಿ, ತೀರಿಸ್ತೀವಿ, ಬೇಗನೆ ತೀರಿಸ್ಬಿಡ್ತೀವಿ ಅಂತ ಅವರೇ ಮಾತುಕತೆಗೆ ಬರ್ತಾ ಇದ್ದಾರೆ. ಸೊ ಇದು ಕೂಡ ನಿಮ್ಮ ಮನಸ್ಸಿಗೆ ಸ್ವಲ್ಪ ಸಮಾಧಾನವನ್ನು ಕೊಡುತ್ತೆ. ಅದರ ಜೊತೆಗೆ ಈ ವಿಮೆ, PF, ಚಿಟ್ ಫಂಡು, ಚೀಟಿ ವ್ಯವಹಾರ ಈ ಥರದವೂ ಕೂಡ ನಿಮಗೆ ಸ್ವಲ್ಪ ಪಾಸಿಟಿವ್ ಆಗಿ ಸಿಗುವಂತೆ ಈ ಒಂದು ಶನಿಯ ಪ್ರಭಾವ ಆ ಥರದ ಘಟನೆಗಳನ್ನು ನಿಮಗೆ ತಂದು ಒಡ್ಡುತ್ತೆ. ಅದೇ ರೀತಿ ಅಷ್ಟಮ ಸ್ಥಾನ ಆಯಸ್ಸು. ಸೊ ಶನಿ ಮಹಾತ್ಮರು ಈ 8ನೇ ಮನೆಗೆ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ ಅಂದರೆ ನಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ಅಂತ ಅರ್ಥ. ಸೊ ಹಾಗಾಗಿ ಪ್ರಾಣಾಪಾಯಗಳು ಯಾವುದೇ ಕಾರಣಕ್ಕೂ ಇಲ್ಲ. ಈ ಆರೋಗ್ಯ, ಈ ಜೀವಕ್ಕೆ ಸಂಬಂಧಪಟ್ಟಂತಹ ಭಯ ತುಂಬ ಜನಕ್ಕಿತ್ತಲ್ಲ ಸಿಂಹರಾಶಿ ಸಿಂಹ ಲಗ್ನದವರಿಗೆ, ಆ ಭಯದಿಂದ ಹೊರಗಡೆಗೆ ಬನ್ನಿ. ಭಯನೇ ದೊಡ್ಡ ರೋಗ ಆಗಿಬಿಡ್ತದೆ. ಓಕೆ, ದೇಹಕ್ಕೆ ಸ್ವಲ್ಪ ಇದು ಬೇಕು, ಚೈತನ್ಯ ಬೇಕು, ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸ್ಕೋಬೇಕು. ಹಾಗಾಗಿ ಸ್ವಲ್ಪ ಪಾಸಿಟಿವ್ ಮೈಂಡ್ಸೆಟ್ಟನ್ನು ಇಟ್ಕೊಳ್ಳಿ. ಸೊ ಅದೇ ಮೊದಲ ಒಂದು ಸ್ಟೆಪ್ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳಿಕ್ಕೆ. ಅದರ ಜೊತೆಗೆ ಅಷ್ಟಮ ಸ್ಥಾನದಿಂದ ನಿಮ್ಮ ಧನಸ್ಥಾನಕ್ಕೆ ಅಂದರೆ ಕನ್ಯಾ ರಾಶಿಗೆ ಶನಿ ಮಹಾತ್ಮರ ದೃಷ್ಟಿ ಬೀಳುತ್ತೆ. ಸೊ ಹಾಗಾಗಿ ಈ ಒಂದು ನಕ್ಷತ್ರದ ಬದಲಾವಣೆಯಿಂದ, ಅದು ಬುಧನ ನಕ್ಷತ್ರ ಆಗಿರೋದ್ರಿಂದ, ಏನು ನಕ್ಷತ್ರಾಧಿಪತಿಗೆ ಹೆಚ್ಚು ಬಲ ಸಿಕ್ಕಿರೋದ್ರಿಂದ, ನಿಮ್ಮ 2ನೇ ಮನೆಯ ಅಧಿಪತಿ ಬುಧ ಆಗಿರೋದ್ರಿಂದ ನೀವು ಈಗ ಹಣದ ಉಳಿತಾಯದ ಕಡೆ ಗಮನ ಕೊಡ್ತೀರಾ. ಹಾಗಾಗಿ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ಡ್ ಆಗಿರುತ್ತೆ.
ಮಕ್ಕಳ ವಿಚಾರದಲ್ಲಿ ಈಗೇನು ಹೂಡಿಕೆ ಮಾಡ್ತಾ ಇದ್ದೀರಲ್ಲ, ಆ ಹೂಡಿಕೆ ಎಲ್ಲ ಮುಂದೆ ನಿಮಗೆ ಲಾಭ ಕೊಡುತ್ತೆ. ಅದೇ ರೀತಿ ಶನಿ ಮಹಾತ್ಮರ ದೃಷ್ಟಿ ನಿಮ್ಮ ಕರ್ಮಸ್ಥಾನಕ್ಕೂ ಬೀಳುತ್ತೆ. ಅವರ 3ನೆಯ ದೃಷ್ಟಿ ವೃಷಭ ರಾಶಿಯ ಮೇಲೆ ಬೀಳುತ್ತೆ. ವೃಷಭ ರಾಶಿ ನಿಮಗೆ ಕರ್ಮಸ್ಥಾನ. ಹಾಗಾಗಿ ನೀವು ಅದು ಪ್ರೈವೇಟ್ ಎಂಪ್ಲಾಯೀಸ್ ಇರಲಿ, ಗೌರ್ಮೆಂಟ್ ಅಧಿಕಾರಿಗಳಿರಲಿ, ರಾಜಕೀಯ ವಲಯದಲ್ಲಿರೋರಿರಲಿ, ನಿಮಗೆ ಹೆಚ್ಚಿನ ಜವಾಬ್ದಾರಿಗಳು ಸಿಗ್ತಾ ಇದೆ. ಸ್ವಲ್ಪ ಕೆಲಸದ ಒತ್ತಡಗಳು ಜಾಸ್ತಿ ಆಗುತ್ತೆ. ಸೊ ಅದು ಅಷ್ಟಮ ಸ್ಥಾನದ ಪ್ರಭಾವದಿಂದ. ಬಟ್ ಒಂದು ರೀತಿ ನೀವು ಅಂದುಕೊಂಡದಕ್ಕಿಂತ ಹೆಚ್ಚಾಗಿ ಜವಾಬ್ದಾರಿ ಸಿಕ್ಕಿ ಅದನ್ನು ನಿಭಾಯಿಸೋದಕ್ಕೆ ಸ್ವಲ್ಪ ಒತ್ತಡ ತೆಗೆದುಕೊಳ್ತೀರೋ ಹೊರತು ಅದು ಡಿಮೆರಿಟ್ ಅಲ್ಲ, ಒಂದು ರೀತಿ ಪಾಸಿಟಿವ್ ಆಗೇ ಇರುತ್ತೆ ಅದನ್ನು ಸರಿಯಾಗಿ ಬಳಸ್ಕೊಂಡರೆ. ಅದೇ ರೀತಿ ರೇವತಿ ನಕ್ಷತ್ರ ಬುಧನ ನಕ್ಷತ್ರ ಆಗಿರೋದ್ರಿಂದ ಈ ಮಾಧ್ಯಮ ಕ್ಷೇತ್ರದಲ್ಲಿರೋರಿಗೆ, ಆನ್ಲೈನ್ ಬೇಸ್ಡ್ ಜಾಬ್ ಮಾಡ್ತಾ ಇರೋರಿಗೆ, ಇನ್ನು ಸಲಹಾ ಕೇಂದ್ರಗಳನ್ನು ಇಟ್ಕೊಂಡಿರೋರಿಗೆ, ಒಟ್ಟಾರೆ ಸೋಷಿಯಲ್ ಮೀಡಿಯಾ, ಈ ಇನ್ಫ್ಲೂಯೆನ್ಸರ್ಸ್, ಈ ಕ್ರಿಯೇಟಿವ್ ಫೀಲ್ಡಲ್ಲಿರೋರು, ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಏನು ಶನಿಯ ಅಷ್ಟಮ ಸ್ಥಾನದ ನಕ್ಷತ್ರದ ಬದಲಾವಣೆಯಿಂದ ಒಂದಷ್ಟು ಪಾಸಿಟಿವ್ ವಿಚಾರಗಳಿವೆ. ಸೊ ಹಾಗಾಗಿ ಮೊದಲು ನಿಮ್ಮ ತಲೆಯಲ್ಲಿ ಅಷ್ಟಮ ಶನಿಯ ಕಾಟ ಅನ್ನುವ ಪದವನ್ನು ತೆಗಿರಿ. ಇನ್ಮೇಲಿಂದ ನಿಮಗೆ ಪಾಠಗಳನ್ನು ಕಲಿಸುತ್ತಾ ಬದುಕನ್ನು ಸರಿಯಾದ ಟ್ರ್ಯಾಕ್ ಹತ್ರ ತಗೊಂಡು ಹೋಗ್ತಾರೆ ಶನಿ ಮಹಾತ್ಮರು. ನೀವು ಹೇಗಿರಬೇಕು, ಶಿಸ್ತನ್ನು ಮೈಗೂಡಿಸ್ಕೊಳ್ಬೇಕು, ಸೋಮಾರಿತನವನ್ನು ಬಿಡಬೇಕು. ಇದರ ಜೊತೆಗೆ ಈ ಒಂದು ನಕ್ಷತ್ರದ ಬದಲಾವಣೆಯಿಂದ ದಾನ ಧರ್ಮಗಳತ್ತ ನೀವು ಗಮನ ಹರಿಸಬೇಕು. ಹಿರಿಯರಿಗೆ ಅವರಿಗೆ ಗೌರವ ಕೊಡಬೇಕು, ಅವರ ಆಶೀರ್ವಾದವನ್ನು ತೆಗೆದುಕೊಳ್ಳಬೇಕು ಈ ಸಂದರ್ಭ. ಓಕೆ, ಇದನ್ನೆಲ್ಲ ಮಾಡಿ ಅಷ್ಟಮ ಶನಿಯ ಪ್ರಭಾವ ಡೆಫಿನೆಟ್ಲಿ ನಿಮಗೆ ಪಾಸಿಟಿವ್ ಆಗೇ ಇರುತ್ತೆ. ಅದನ್ನು ಹಾಗೇ ಬಳಸ್ಕೊಳ್ಳಿ. ಓಕೆ, ಈಗ ಮೇನ್ ಗುರುವಿನ ಬದಲಾವಣೆ ಆಗ್ತಾ ಇದೆ. ಸಿಂಹರಾಶಿಯವರು ಗುರುಬಲವನ್ನು ಕಳ್ಕೊಳ್ತಾ ಇದ್ದಾರೆ. ವ್ಯಯಸ್ಥಾನಕ್ಕೆ ದುಸ್ಥಾನಕ್ಕೆ ಗುರು ಬರ್ತಾ ಇದ್ದಾರೆ. ಸೊ ಇದರಿಂದ ಸಾಕಷ್ಟು ತೊಂದರೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಅನ್ನುವ ಭಯ ಈ ಆ್ಯಂಗಲಲ್ಲೂ ಇದೆ. ಓಕೆ, ಸೊ ಇದು ಕೂಡ ಕಡಿಮೆ ಮಾಡ್ಕೊಳ್ಳಿ. ಇಲ್ಲ, ಗುರು ವ್ಯಯಸ್ಥಾನಕ್ಕೆ ಬರ್ತಾ ಇರೋದು, ದುಸ್ಥಾನಕ್ಕೆ ಬರ್ತಾ ಇರೋದು ನಿಮಗೆ ಒಳ್ಳೆಯ ವ್ಯಯಗಳನ್ನು ಮಾಡಿ ಅಂತ ತಿಳಿಸೋದಕ್ಕೆ. ಸೊ ಅದಕ್ಕೆ ನೀವು ಮೆಂಟಲಿ ಈಗಲೇ ರೆಡಿ ಆಗಿಬಿಟ್ರೆ, ಶುಭ ವ್ಯಯಗಳನ್ನು ತೋರಿಸ್ಕೊಳ್ತಾ ಹೋದರೆ ಬೇರೆ ಕೆಟ್ಟ ವ್ಯಯಗಳು ಕಡಿಮೆ ಆಗುತ್ತೆ. ಇದನ್ನು ಕೂಡ ಪಾಸಿಟಿವ್ ಆಗಿ ನಾವು ಬಳಸ್ಕೊಳ್ಳೋದು ಹೇಗೆ, ಅದ್ರ ಕಡೆ ಗಮನ ಕೊಡಬೇಕು. ಬರೀ ನೆಗೆಟಿವ್ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಕಂಪ್ಲೀಟ್ ಲೈಫ್ ನೆಗೆಟಿವ್ ಆಗಿ ಇರುತ್ತೆ. ಓಕೆ, ಗುರು ಪುನರ್ವಸು ನಕ್ಷತ್ರ 4ನೇ ಪಾದದಲ್ಲಿ ಕರ್ಕಾಟಕ ರಾಶಿ ಉಚ್ಚ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಅವರು ನಿಮಗೆ 5 ಮತ್ತು 8ನೇ ಮನೆಯ ಅಧಿಪತಿ. ಸೊ ಅದರ ಜೊತೆಗೆ ಗುರುವಿನ ದೃಷ್ಟಿ ನಿಮ್ಮ 4ನೇ ಮನೆ, ಜೊತೆಗೆ ನಿಮ್ಮ 6ನೇ ಮನೆ. ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಲ್ಲ, ಗುರು ತಾನಿರುವ ಮನೆಗಿಂತ ದೃಷ್ಟಿ ಹಾಕುವಂತಹ ಮನೆಗಳಿಗೆ ಹೆಚ್ಚು ಬೆಳಕನ್ನು ಕೊಡ್ತಾರೆ. ಬಟ್ ಉಚ್ಚ ಸ್ಥಾನ ಆಗಿರೋದ್ರಿಂದ ಆ ಸ್ಥಾನಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಬಲವನ್ನು ಕೂಡ ಕೊಡ್ತಾರೆ. ಓಕೆ, ಮೊದಲನೇದು ಇದು ಕರ್ಕಾಟಕ ನವಾಂಶವೇ ಬರುತ್ತೆ. ಏನು ನಕ್ಷತ್ರ ಸಂಚರಿಸ್ತಾ ಇದ್ದಾರಲ್ಲ, ಪುನರ್ವಸು ನಕ್ಷತ್ರ. ಸೊ ಹಾಗಾಗಿ ಒಂದಷ್ಟು ಆತ್ಮಬಲ ಖಂಡಿತ ಗುರುವಿನಿಂದನೂ ಸಿಗುತ್ತೆ. ಜೂನಿಂದ ನೀವು ಡೆಫಿನೆಟ್ಲಿ ಯಾರು ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಿಮಗೆ ಮನೋಬಲ ಆತ್ಮಬಲ ಕಂಪ್ಲೀಟಾಗಿ ಇಂಪ್ರೂವ್ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮ್ಮನ್ನು ನೀವೇ ರೆಡಿ ಮಾಡ್ಕೊಳ್ತೀರಾ. ಎಸ್, ನನ್ನ ಕೈಲಾಗುತ್ತೆ, ನಾನು ಮಾಡ್ತೀನಿ, ನಾನು ನುಗ್ತೀನಿ, ಗೆಲ್ತೀನಿ. ಈ ಥರದ್ದೆಲ್ಲ ನಿಮ್ಮ ಮನಸ್ಸಿಗೆ ಜೂನ್ ತಿಂಗಳ ಆರಂಭದಲ್ಲೇ ಶುರುವಾಗುತ್ತೆ. ಒಳ್ಳೆಯದು. ಮೊದಲನೇದು, ಈಗ 12ನೇ ಮನೆಗೆ ಗುರು ಬಂದಿರೋದ್ರಿಂದ ಇದನ್ನು ಧಾರ್ಮಿಕ ಯೋಗ ಅಂತ ತಿಳ್ಕೊಳ್ಳೋಣ. ಅಂದರೆ ತೀರ್ಥಕ್ಷೇತ್ರಗಳಿಗೆ ಭೇಟಿ ಕೊಡೋದು, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಜಾಸ್ತಿ ಮಾಡೋದು ಅಥವಾ ಅದರಲ್ಲಿ ಪಾಲ್ಗೊಳ್ಳೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ, ಆಗಬೇಕು. ಅದನ್ನು ನೀವು ಮಾಡಬೇಕು. ಈ ಒಂದು ಜೂನ್ ತಿಂಗಳಿಂದನೇ ಆರಂಭಿಸಿ. ಓಕೆ, ಅದೆಲ್ಲವೂ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಅದನ್ನು ನೀವು ಮಾಡಬೇಕು. ನಾನು ಆಗಲೇ ಹೇಳಿದೆ ಶುಭವ್ಯಯ ಅಂತ. ಮದುವೆ, ಉಪನಯನ, ಗೃಹ ಪ್ರವೇಶ ಈ ಥರದ ಕಾರ್ಯಕ್ರಮಗಳು ಈ ಜೂನ್ ತಿಂಗಳಿಂದ ಆರಂಭ ಆಗಿ 2027 ಜೂನ್ವರೆಗೂ ನಿಮ್ಮ ಬದುಕಿನಲ್ಲಿ ಬರುತ್ತೆ. ಮಧ್ಯ ಸಿಂಹರಾಶಿಗೂ ಹೋಗಿ ಬರ್ತಾರೆ ಒಂದು 4 ತಿಂಗಳು. ಆ ಟೈಮಲ್ಲಿ ಸ್ವಲ್ಪ ಬೇರೆ ಬೇರೆ ವಿಚಾರಗಳಿವೆ. ಅಂದರೆ ನಿಮ್ಮ ರಾಶಿಗೆ ಬರ್ತಾರಲ್ಲ, ಆಗ ಸ್ವಲ್ಪ ಬೇರೆ ವಿಚಾರಗಳಿರುತ್ತೆ.
ಬಟ್ ಎನಿವೆ ಶುಭವ್ಯಯಗಳು, ಈ ಥರದ ಕಾರ್ಯಕ್ರಮಗಳು ನಿಮ್ಮ ಬದುಕಿನಲ್ಲಿ ಜೂನಿಂದ ಆರಂಭ ಆಗುತ್ತೆ, ಅದಕ್ಕೆ ಹೆಚ್ಚು ಖರ್ಚುಗಳಾಗುತ್ತೆ. ಇನ್ನು 12ನೇ ಮನೆ ವಿದೇಶ, ದೂರದ ಸ್ಥಳವನ್ನು ತೋರಿಸುತ್ತೆ. ಯಾರ್ಯಾರು ಆಲ್ರೆಡಿ ಈ ವಿದೇಶಿ ಸಂಬಂಧಿತ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೆ ಲಾಭ ಇದೆ ಈ 12ನೇ ಮನೆಯಿಂದ. ದೂರದ ಸ್ಥಳಗಳಲ್ಲಿ ನಿಮ್ಮ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರಾ, ಡೆಫಿನೆಟ್ಲಿ ನಿಮಗೆ ಲಾಭ ಇದೆ. ವಿದೇಶಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದೀರಾ, ಸಿಂಹ ರಾಶಿ ಸಿಂಹ ಲಗ್ನದವರು, ನಿಮಗೂ ಕೂಡ ಲಾಭ ಇದೆ. ಒಟ್ಟಾರೆ ದೂರದ ಸ್ಥಳ, ವಿದೇಶಿ ಮೂಲಗಳಿಂದ ಹಣದ ಹರಿವು ಹೆಚ್ಚಾಗಲಿದೆ. ಈ ವಿದೇಶದಲ್ಲಿ ಓದಬೇಕು, ಅಲ್ಲಿ ಅಡ್ಮಿಷನ್ಗೆ ಟ್ರೈ ಮಾಡ್ತಾ ಇದ್ದೀರಾ, ವೀಸಾ ರಿಲೇಟೆಡ್ ಇಶ್ಯೂಸ್ ಇತ್ತು, ಅದೆಲ್ಲವೂ ಸರಿ ಹೋಗುವಂತಹ ಸಮಯ. ಸೊ ಇಲ್ಲಿದ್ದ ಗೊಂದಲಗಳೆಲ್ಲ ನಿವಾರಣೆ ಆಗಿ ನಿಮ್ಮ ಸುತ್ತಲಿನ ಏನು ವಾತಾವರಣ, ಮನಸ್ಥಿತಿ, ಪರಿಸ್ಥಿತಿ ಎಲ್ಲ ಪಾಸಿಟಿವ್ ಆಗುವಂತಹ ಸಮಯ ಈ ಥರದ ವಿಚಾರಗಳಿಗೆ. ಇನ್ನು ಘಟನೆಗಳು ವಾಸ್ತವಕ್ಕೆ ಘಟಿಸಬೇಕು ಅಂದಾಗ ಅದು ಸಿಂಹ ಲಗ್ನಕ್ಕೆ ಹೆಚ್ಚು ಪ್ರಭಾವ ಬೀರುತ್ತೆ ರಾಶಿಗಿಂತ. ಓಕೆ, ಅದನ್ನು ಮುಂದೆ ನೋಡೋಣ ಯಾವ್ಯಾವ ಘಟನೆಗಳು ಅಂತ. ಓಕೆ, ಇದಿಷ್ಟು ಗುರುವಿನ ಇಂಪ್ಯಾಕ್ಟ್. ಅದರ ಜೊತೆಗೆ 4ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ, ಹೊಸದಾಗಿ ಆಸ್ತಿ ಖರೀದಿ ಮಾಡೋದು, ವಾಹನ ಖರೀದಿ ಮಾಡೋದು, ಈ ಥರದ ವಿಚಾರಗಳ ಬೆಳವಣಿಗೆ. ಹಾಗೆ ನಿಮ್ಮ 6ನೇ ಮನೆಗೆ ದೃಷ್ಟಿಯನ್ನು ಕೊಡ್ತಾ ಇರೋದ್ರಿಂದ ನಿಮ್ಮ ಆರೋಗ್ಯದಲ್ಲೂ ಸ್ವಲ್ಪ ಚೇತರಿಕೆ, ಜೊತೆಗೆ ಶತ್ರುಗಳ ದಮನ, ಜ್ಞಾನಾರ್ಜನೆ ಜಾಸ್ತಿ ಆಗೋದು, ಸರಿಯಾಗಿ ಬಿಹೇವ್ ಮಾಡೋದು, ಇದೆಲ್ಲವೂ ಜಾಸ್ತಿ ಆಗುತ್ತೆ. ಸೇವಾ ವೃತ್ತಿಯಲ್ಲಿರೋರ್ಗೂ ಕೂಡ ಪಾಸಿಟಿವ್. ಇನ್ನು ನಿಮ್ಮ ಅಷ್ಟಮ ಸ್ಥಾನಕ್ಕೆ ಗುರುವಿನ ದೃಷ್ಟಿ ಬೀಳುತ್ತೆ. ಅಲ್ಲಿ ಆಲ್ರೆಡಿ ಶನಿಯ ಪ್ರಭಾವ ನಕ್ಷತ್ರ ಬದಲಾವಣೆಯಿಂದ ಕಡಿಮೆ ಆಗಿದೆ. ಯಾವಾಗ ಗುರುವಿನ ದೃಷ್ಟಿಯು ಬೀಳ್ತು ಆಗ ಇನ್ನಷ್ಟು ಕಡಿಮೆ ಆಗಿ ಈಗ ನಿಮಗೆ ಗುರು ಮತ್ತು ಶನಿ ಸ್ವಲ್ಪ ಫೇವರಬಲ್ ಆಗಿ ಕೆಲಸ ಮಾಡೋಕ್ಕೆ ಶುರು ಮಾಡ್ತಾರೆ. ಇನ್ನು ಸಿಂಹರಾಶಿಯವರಿಗೆ ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡ್ತಾ ಇರೋದು ಕುಜ. ಯಾಕೆ ಅಂದರೆ ಭಾಗ್ಯಸ್ಥಾನದ ಅಧಿಪತಿಯೇ ಏನು ಸಂಚಾರವನ್ನು ಮಾಡ್ತಾ ಇದ್ದಾರಲ್ಲ, ನಿಮ್ಮೊಳಗಡೆ ಒಂದು ಆತ್ಮವಿಶ್ವಾಸ ಜಾಸ್ತಿ ಆಗ್ತಾ ಇದೆ. ನೋಡಿ, ರಾಶಿಗೆ ಇವೆ ಆತ್ಮಬಲ, ಮನೋಬಲ, ಆತ್ಮವಿಶ್ವಾಸ. ಸೊ ಎಲ್ಲ ಗ್ರಹಗಳು ಕೊಡ್ತಾ ಇದ್ದಾರೆ. ತಂದೆ ಸಮಾನರು, ಹಿರಿಯರು, ಇವರಿಂದ ಒಳ್ಳೆಯ ಮಾರ್ಗದರ್ಶನ ಮತ್ತು ಲಾಭಗಳು ಖಂಡಿತ ಈ ಜೂನ್ ತಿಂಗಳಿಂದ ನಿಮಗೆ ಸಿಗ್ತಾ ಇದೆ. ಇನ್ನು ಇದೇ ಕುಜ ನಿಮ್ಮ 4ನೇ ಮನೆಯ ಅಧಿಪತಿಯು ಹೌದು ಅಲ್ವಾ. ಸೊ ಹಾಗಾಗಿ ಈ 4ನೇ ಮನೆ ಭೂಮಿ, ಕೃಷಿ, ಜೊತೆಗೆ ವಾಹನ, ತಾಯಿ, ಈ ವಿಚಾರದಲ್ಲೂ ಕೂಡ ನಿಮಗೆ ಸ್ವಲ್ಪ ಏನು ಮಾನಸಿಕವಾಗಿ ತುಂಬ ಖುಷಿಯಾಗಿರುವಂತಹ ವಿಚಾರಗಳು ಖಂಡಿತ ಎದುರಾಗತ್ತೆ. ಇನ್ನು ಶುಕ್ರನ ಸಂಚಾರ, ನಿಮ್ಮ 3 ಮತ್ತು 10ನೇ ಮನೆಯ ಅಧಿಪತಿ ಶುಕ್ರ 12ನೇ ಮನೆಗೆ ಬರ್ತಾ ಇದ್ದಾರೆ, ಗುರುವಿನ ಜೊತೆ ಇತಿ ಆಗ್ತಾ ಇದ್ದಾರೆ. ಸೊ ಅದು ಕೂಡ ನಿಮ್ಮ ಏನೋ ಒಂದು ಸಂಗಾತಿಗೆ ಖರ್ಚು ಮಾಡಲಿಕ್ಕೆ, ಅದರ ಜೊತೆಗೆ ನಿಮ್ಮ ಏನು ಕಾರ್ಯಕ್ಷೇತ್ರಗಳಲ್ಲಿ ಅದು ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅಥವಾ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ನೀವೇನು ವೃತ್ತಿ ಮಾಡ್ತಾ ಇದ್ದೀರಾ, ವ್ಯಾಪಾರ ಮಾಡ್ತಾ ಇದ್ದೀರಾ, ಇಲ್ಲಿ ಸ್ತ್ರೀ ಮೂಲಗಳಿಂದ ನಿಮಗೆ ಲಾಭಗಳಿವೆ. ಸೊ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ. ಮತ್ತು ಸ್ತ್ರೀಗೆ ಸಂಬಂಧಪಟ್ಟಂತೆ ಒಂದಷ್ಟು ಖರ್ಚುಗಳನ್ನು ಕೂಡ ಮಾಡ್ತೀರಾ. ಅವರನ್ನು ಖುಷಿಯಾಗಿ ಇಟ್ಕೊಳ್ಳುವಂತಹ ಪ್ರಯತ್ನಗಳು ನಿಮ್ಮಿಂದ ನಡೀತದೆ. ಸೊ ಬುಧ ಧನ ಮತ್ತು ಲಾಭಸ್ಥಾನದ ಅಧಿಪತಿಯಾಗಿರೋದ್ರಿಂದ, ಲಾಭಸ್ಥಾನದಲ್ಲೇ ಬರ್ತಾ ಇರೋದ್ರಿಂದ ನಿಮ್ಮ ಕಮ್ಯುನಿಕೇಷನ್ ತುಂಬ ಚೆನ್ನಾಗಾಗುತ್ತೆ. ನಿಮ್ಮ ಪ್ರತಿಯೊಂದು ಓಡಾಟ, ಪ್ರತಿಯೊಂದು ಮೀಟಿಂಗ್ ಲಾಭಗಳನ್ನು ತಂದುಕೊಡುತ್ತೆ. ಸೊ ಇದೆಲ್ಲ ರಾಶಿಯವರಿಗೆ ಗ್ರಹಗಳ ಮೂಮೆಂಟ್ ಜೂನ್ ತಿಂಗಳಲ್ಲಿ ಕೊಡ್ತಾ ಇರುವ ಫಲಗಳು. ಸೊ ಇದನ್ನು ನೀವು ಸರಿಯಾಗಿ ಬಳಸ್ಕೊಂಡ್ರೆ ನಿಮ್ಮ ಮನೋಬಲ, ಆತ್ಮಬಲ, ಆತ್ಮವಿಶ್ವಾಸ ಎಲ್ಲವೂ ಜಾಸ್ತಿಯಾಗಿ ಒಂದಷ್ಟು ಪಾಸಿಟಿವ್ ಅಪ್ರೋಚ್ಗಳು ನಿಮ್ಮಿಂದ ಬರುತ್ತೆ. ಅದರಿಂದ ಲಾಭಗಳನ್ನು ಗಳಿಸ್ತೀರಾ. ಇದಿಷ್ಟು ಸಿಂಹರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಗ್ರಹಗಳ ಬದಲಾವಣೆಯಿಂದ ಸಿಗ್ತಾ ಇರತಕ್ಕಂತಹ ಫಲಗಳು. ಇದನ್ನು ಚೆನ್ನಾಗಿ ಬಳಸ್ಕೊಳ್ಳಿ. ಈಗ ಸಿಂಹ ಲಗ್ನಕ್ಕೆ ಒಂದಷ್ಟು ಪಾಯಿಂಟ್ಸ್ ಹೇಳೋಣ. ಮೇಜರ್ ಆಗಿ ನಿಮ್ಮ ಲೈಫಲ್ಲಿ ನಡೆಯುವಂತಹ ಏನು ಘಟನೆಗಳು ವಾಸ್ತವಕ್ಕೆ ಎಷ್ಟು ಹತ್ತಿರವಾಗಿ ಸಿಗ್ತವೆ ಅನ್ನೋದು. ಮೊದಲನೇದು, ಪಿತ್ರಾರ್ಜಿತ ಆಸ್ತಿ ಡೆಫಿನೆಟ್ಲಿ ಸಿಗುತ್ತೆ. ತುಂಬ ದಿನದಿಂದ ಟ್ರೈ ಮಾಡ್ತಿದ್ರಿ. ಸೊ ಈಗ ಅದರ ಮಾತುಕತೆ ಫೈನಲ್ ಆಗಿ ಡಾಕ್ಯುಮೆಂಟ್ಸಲ್ಲಿ ನಿಮಗೆ ನಿಮ್ಮ ಹೆಸರಿಗೆ ಬರುವಂತಹ ಸಮಯ. ಸಾಲ ಮರುಪಾವತಿ ಆಗುತ್ತೆ.
ಈ ಹಿಂದೆ ಮಾಡಿದ ಹೂಡಿಕೆ ಸಡನ್ನಾಗಿ ಲಾಭ ಗಳಿಸುವಂತಹ ವಿಚಾರವನ್ನು ತಂದು ಒಡ್ಡುತ್ತೆ, ಗಳಿಸ್ತೀರಾ. ಓಕೆ, ಸೊ ಈ ಥರದ್ದೆಲ್ಲ ಸಮ್ ಇವೆಂಟ್ಗಳು ನಿಮ್ಮ ಲೈಫಲ್ಲಿ ಬರುತ್ತೆ. ಅದರ ಜೊತೆಗೆ ಈ ಮದುವೆ ಕಾರ್ಯಕ್ರಮ, ಗೃಹ ಪ್ರವೇಶದ ಕಾರ್ಯಕ್ರಮಗಳು, ಈ ಥರದ್ದೆಲ್ಲ ಸಿಂಹ ಲಗ್ನದವರಿಗೆ ಜಾಸ್ತಿ ಆಗುತ್ತೆ. ಓಕೆ, ಇನ್ನು ಕೋರ್ಟ್ ಕೇಸ್ ಈ ಥರದ ವಿಚಾರಗಳಲ್ಲಿ ಗೆಲ್ಲಬೇಕು ಅಂತ ನೀವು ಅಂದ್ಕೊಂಡಿದ್ದೀರಲ್ಲ, ಜೂನ್ ತಿಂಗಳಲ್ಲಿ ಗುರುವಿನ ಸಪೋರ್ಟ್ ಸಿಗುತ್ತೆ. ಏನಕ್ಕೆ ಅಂದರೆ ಗುರುವಿನ 7ನೆಯ ದೃಷ್ಟಿ ನಿಮ್ಮ 6ನೇ ಮನೆಗೆ ಬೀಳುತ್ತೆ. ಸೊ ಹಾಗಾಗಿ ಕೋರ್ಟ್ ಕೇಸ್ಗಳಲ್ಲಿ ಗೆಲುವು ಖಂಡಿತ ನಿಮಗಿರುತ್ತೆ. ಅದೇ ರೀತಿ ನಾನು ಆಲ್ರೆಡಿ ಹೇಳಿದ್ನಲ್ಲ, ವಿದೇಶಿ ಸಂಬಂಧಿತ ವ್ಯವಹಾರ ಅಥವಾ ಅಲ್ಲಿ ಕೆಲಸ ಮಾಡ್ತಾ ಇರೋದು, ಸ್ಪೆಷಲಿ ಸಿಂಹ ಲಗ್ನದವರೇನಾದರೂ ಆಗಿದ್ದರೆ ನಿಮಗೆ ಹೆಚ್ಚು ಲಾಭ. ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರು ಡೆಫಿನೆಟ್ಲಿ ಜೂನ್ ತಿಂಗಳಲ್ಲಿ ಒಳ್ಳೆಯ ಆರಂಭವನ್ನು ಪಡೆದುಕೊಳ್ತೀರಾ ಲಾಭಗಳ ವಿಚಾರದಲ್ಲಿ. ಇನ್ನು ಸಿಂಹ ಲಗ್ನದವರ ಮಕ್ಕಳಿಗೆ ಈ ವಿದೇಶದಲ್ಲಿ ಹೋಗಿ ಓದುವಂತಹ ಭಾಗ್ಯ ಹೆಚ್ಚಿನ ಮಟ್ಟದಲ್ಲಿರುತ್ತೆ. ಸೊ ಇದೆಲ್ಲ ಲಗ್ನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಈ ಕುಜನ ಇಂಪ್ಯಾಕ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದೊಳ್ಳೆಯ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡ್ತೀರಾ, ಅಥವಾ ರಿಯಲ್ ಎಸ್ಟೇಟಲ್ಲಿ ನಿಮ್ಮ ಬಿಸ್ನೆಸ್ ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಕೃಷಿ ಕ್ಷೇತ್ರದಲ್ಲಿರೋರಿಗೂ ಅಷ್ಟೇ ಭೂಮಿಯಿಂದ ಲಾಭಗಳು ಖಂಡಿತ ಸಿಂಹ ಲಗ್ನದವ್ರಿಗೆ ಜಾಸ್ತಿ ಇರುತ್ತೆ. ವಾಹನದಿಂದ ಲಾಭ ಇರುತ್ತೆ, ಹೊಸದಾಗಿ ವಾಹನಗಳನ್ನು ಪರ್ಚೇಸ್ ಮಾಡ್ತೀರಾ. ಸೊ ಇದೆಲ್ಲ ಲಗ್ನಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು. ಅದೇ ರೀತಿ ಸಿಂಹ ಲಗ್ನದವರಿಗೆ ಈ ರಾಹು ಕೇತುವಿನ ಇಂಪ್ಯಾಕ್ಟ್ ಮರಿಬಾರದು. ಕೇತು ನಿಮ್ಮ ಲಗ್ನದಲ್ಲಿಯೇ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಮಾನಸಿಕ ಕಿರಿಕಿರಿ, ತಲೆನೋವು, ಒಂಟಿ ಅನ್ನುವಂತಹ ಭಾವನೆ, ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಆಗಿರೋದು, ಏನೂ ಬೇಡ ಒಬ್ಬನೇ ಇದ್ಬಿಡೋಣ, ಯಾವುದರ ಮೇಲೂ ಆಸಕ್ತಿ ಇಲ್ಲ, ಈ ಥರದ್ದೆಲ್ಲ ಬರ್ತಾ ಇದೆ. ಸೊ ಅದರ ಜೊತೆಗೆ 7ನೇ ಮನೆಯಲ್ಲಿ ರಾಹುವಿನ ಸಂಚಾರ. ಸೊ ಓವರ್ ಥಿಂಕಿಂಗ್ ನಿಮ್ಮ ಪಾರ್ಟ್ನರ್ ಮೇಲೆ, ಅದು ನಿಮ್ಮ ಗಂಡ ಇರಬಹುದು, ನಿಮ್ಮ ಹೆಂಡತಿ ಇರಬಹುದು, ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇರಬಹುದು. ವ್ಯಾಪಾರದಲ್ಲೂ ಅಷ್ಟೇ ತುಂಬ ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ. ಅದನ್ನೆಲ್ಲ ಕಡಿಮೆ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಮಿಕ್ಕ ಗ್ರಹಗಳ ಸಪೋರ್ಟ್ ತುಂಬ ಚೆನ್ನಾಗಿದೆ. ಕೆಲವು ನೆಗೆಟಿವ್ ಥಾಟ್ಸ್ಗಳು ಬರುತ್ತಲ್ಲ, ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಸೊ ಉಳಿದಂತೆ ಲಗ್ನಕ್ಕೂ ರಾಶಿಗೂ ಈ ಮನೋಬಲ, ಆತ್ಮಬಲ ಹೆಚ್ಚಾಗುವಂತಹ ಸಮಯ, ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ಒಟ್ಟಾರೆ ಸಿಂಹ ಲಗ್ನದವರಿಗೆ ಕುಜ ಮತ್ತು ಸೂರ್ಯನ ಇಂಪ್ಯಾಕ್ಟಿಂದ 90% ವೃತ್ತಿ ಕ್ಷೇತ್ರಗಳಲ್ಲಿ ಲಾಭ ಇದೆ. ಧನಲಾಭ ಅಂತ ಬಂದಾಗ ಬುಧನ ಇಂಪ್ಯಾಕ್ಟಿಂದ ಒಂದು 80% ಏನು ಧನಲಾಭ ಆಗ್ತಾ ಇದೆ. ಆರೋಗ್ಯದಲ್ಲಿ ಏನು ಶನಿ, ಅಷ್ಟಮ ಶನಿಯ ಮೇಲೆ ಗುರುವಿನ ದೃಷ್ಟಿ, ನಕ್ಷತ್ರದ ಬದಲಾವಣೆ, ಈ ಕಡೆ ಕೇತುವಿನ ಇಂಪ್ಯಾಕ್ಟ್ ಒಂಥರ 50-50 ನೀವು ಸ್ಟ್ರಾಂಗ್ ಆಗಬೇಕು ಮೆಂಟಲಿ. ಅದರ ಜೊತೆಗೆ ಕೌಟುಂಬಿಕ ಸುಖಗಳು, ಇದು ಕೂಡ ಒಂದು 60% ತುಂಬ ಚೆನ್ನಾಗಿದೆ. ಹಾಗೆ ಸಿಂಹರಾಶಿಯಲ್ಲಿ 3 ನಕ್ಷತ್ರಗಳು ಬರುತ್ತೆ. ಮೊದಲನೇದಾಗಿ ಮಖಾ ನಕ್ಷತ್ರ. ಮಖಾ ನಕ್ಷತ್ರಕ್ಕೆ ಕೇತು ಅಧಿಪತಿ ಆಗ್ತಾರೆ. ಈಗ ಅದೇ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ತುಂಬ ಆಧ್ಯಾತ್ಮದ ಕಡೆ ಗಮನ ಹೋಗ್ತಾ ಇದೆ. ಒಂಟಿಯಾಗಿರಬೇಕು ಅಂತ ಬಯಸ್ತಾ ಇದ್ದೀರಾ. ಮಾನಸಿಕ ಕಿರಿಕಿರಿ, ಒತ್ತಡಗಳು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಹಳೆಯ ನೆನಪುಗಳನ್ನು ತಲೆಯಲ್ಲಿ ಹಾಕ್ಕೊಂಡು ಅದರ ಚಿಂತೆಗಳು ಜಾಸ್ತಿ ಆಗ್ತಾ ಇದೆ. ತಲೆನೋವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀರಾ. ಸೊ ಒಟ್ಟಾರೆ ಆಂಗ್ಸೈಟಿ, ಭಯ, ಆತಂಕ ಎಲ್ಲ ಈ ಒಂದು ನಕ್ಷತ್ರದವ್ರಿಗೆ ಜಾಸ್ತಿ ಇದೆ. ಸೊ ಆಧ್ಯಾತ್ಮಿಕ ಟಚ್ ಇರಲಿ, ಆದರೆ ಹೊರಗಡೆಗೂ ಬನ್ನಿ, ಬೆರೀರಿ, ಮಾತನಾಡಿ. ಇದು ನಿಂಗೆ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ನೀವು ಹಾಗೇ ಇದ್ದರೆ ಈಗ ಬೇರೆ ಬೇರೆ ಗ್ರಹಗಳು ಏನು ಕೊಡಬೇಕು ಅಂತ ಇದಾವಲ್ಲ, ಸೊ ಅದನ್ನು ನೀವು ಅನುಭವಿಸೋದಕ್ಕೆ ಮೆಂಟಲಿನೇ ಸ್ಟ್ರಾಂಗ್ ಇರಲ್ಲ. ಸೊ ಹಂಗಾಗಿ ಸ್ವಲ್ಪ ಹೊರಗಡೆಗೆ ಬನ್ನಿ, ಬೆರೀರಿ, ಈ ಆಧ್ಯಾತ್ಮಿಕ ವಿಚಾರಗಳಿರಲಿ. ಕೇತು ಯಾವಾಗ ಡಿಸೆಂಬರ್ವರೆಗೂ ಅಲ್ಲಿ ಸಂಚಾರ ಮಾಡಿ ನಿಮಗೆ ಬಿಡುಗಡೆ ಕೊಡ್ತಾರೆ, ಸ್ವಲ್ಪ ರಿಲೀಫ್ ಆಗ್ತೀರಾ ಆಮೇಲೆ. ಓಕೆ, ಇನ್ನು ಪೂರ್ವ ಫಲ್ಗುಣಿ ನಕ್ಷತ್ರ, ಶುಕ್ರ ಅಧಿಪತಿ ಆಗ್ತಾರೆ. ಶುಕ್ರ 9ನೇ ತಾರೀಕು ನಿಮ್ಮ 12ನೇ ಮನೆಗೆ ಬರ್ತಾರೆ. ಸ್ವಲ್ಪ ಲಕ್ಸುರಿ ಜೀವನದ ಕಡೆ ಗಮನ ಕೊಡ್ತೀರಾ, ಖರ್ಚುಗಳನ್ನು ಜಾಸ್ತಿ ಮಾಡ್ತೀರಾ. ನಿಮ್ಮ ಮೇಲೆ ನೀವು ಖರ್ಚುಗಳು ಮಾಡ್ಕೊಳ್ತೀರಾ, ನಿಮ್ಮ ಪಾರ್ಟ್ನರ್ ಮೇಲೂ ನೀವು ಖರ್ಚುಗಳನ್ನು ಮಾಡ್ತೀರಾ. ಒಟ್ಟಾರೆ ಗಂಡು ಮಕ್ಕಳು ಸ್ತ್ರೀಯರಿಗೆ ಹೆಚ್ಚು ಖರ್ಚುಗಳನ್ನು ಮಾಡ್ತಾರೆ. ಅದೇ ರೀತಿ ಸ್ತ್ರೀಯಿಂದ ನಿಮಗೂ ಕೂಡ ಈ ನಕ್ಷತ್ರದವರಿಗೆ ಜಾಸ್ತಿ ಲಾಭಗಳಿವೆ. ನೀವು ಮಾಡುವಂತಹ ಕಾರ್ಯಕ್ಷೇತ್ರಗಳಲ್ಲಿ
ಪರಿಚಯ ಆಗುವಂತಹ ಸ್ತ್ರೀಯಿಂದ ಆಲ್ರೆಡಿ ಅಲ್ಲಿ ಸ್ತ್ರೀ ಇದ್ದು ನಿಮ್ಮ ಪರವಾಗಿ ಸ್ವಲ್ಪ ಇರ್ತಾರೆ. ಸೊ ಅವರ ಸಲಹೆಗಳು, ಅವರ ಹೆಸರಲ್ಲಿ ಮಾಡುವಂತಹ ಕಾರ್ಯಗಳು ಈ ಒಂದು ತಿಂಗಳಲ್ಲಿ ಲಾಭಗಳಾಗಿರುತ್ತೆ ಈ ಪೂರ್ವ ಫಲ್ಗುಣಿ ನಕ್ಷತ್ರದವರಿಗೆ. ಅದೇ ರೀತಿ ಈ ಕಲೆ ಫೀಲ್ಡಲ್ಲಿರೋರು ಅಥವಾ ನಿಮ್ಮ ಕೆಲಸಗಳಲ್ಲಿ ಈ ಕ್ರಿಯೇಟಿವ್ ಟಚ್ ಇಟ್ಕೊಂಡಿರೋರು ಡೆಫಿನೆಟ್ಲಿ ಜನಪ್ರಿಯತೆಯನ್ನು ಗಳಿಸ್ತೀರಾ ನಿಮ್ಮ ಕಾರ್ಯಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ. ಇನ್ನು ಉತ್ತರ ಫಲ್ಗುಣಿ ನಕ್ಷತ್ರ ಸೂರ್ಯ ಅಧಿಪತಿ ಆಗ್ತಾರೆ. ಈ ರಾಜಕೀಯ ಕ್ಷೇತ್ರದಲ್ಲಿರೋರಿಗೆ, ಸರ್ಕಾರಿ ವಲಯದಲ್ಲಿರೋರಿಗೆ ಅದೃಷ್ಟದ ಸಮಯ. ಯಾಕೆ ಅಂದರೆ ಲಾಭಸ್ಥಾನಕ್ಕೂ ಬರ್ತಾರೆ, ಆಲ್ರೆಡಿ ನಿಮ್ಮ ಕರ್ಮಸ್ಥಾನದಲ್ಲೂ ಸಂಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ಹೆಚ್ಚಿನ ಜವಾಬ್ದಾರಿ, ಸಂಬಳ ಜಾಸ್ತಿ ಆಗೋದು, ಗೌರವ, ಮನ್ನಣೆ ಎಲ್ಲವೂ ಈ ನಕ್ಷತ್ರದವ್ರಿಗೆ ಜಾಸ್ತಿ ಇರುತ್ತೆ. ಹೊಸದಾಗಿ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದರೆ ಇವ್ರಿಗೆ ಜಾಸ್ತಿ ಸಿಗುತ್ತೆ. ಬದಲಾವಣೆ ಮಾಡಬೇಕು ಉದ್ಯೋಗವನ್ನು ಅಥವಾ ನಿಮ್ಮ ವ್ಯಾಪಾರವನ್ನು, ಈ ಥರದ ವಿಚಾರಗಳನ್ನೇನೇನು ಇಟ್ಕೊಂಡಿದ್ದೀರಾ ಈ ನಕ್ಷತ್ರದವರು, ನಿಮಗೆ ಜೂನ್ ತಿಂಗಳು ಒಳ್ಳೆಯ ಆರಂಭ, ಚೆನ್ನಾಗಿ ಬಳಸ್ಕೊಳ್ಳಿ. ಸೊ ಇದಿಷ್ಟು ಸಿಂಹ ರಾಶಿ, ಸಿಂಹ ಲಗ್ನ, ಸಿಂಹ ರಾಶಿಯಲ್ಲಿ ಬರುವ ನಕ್ಷತ್ರಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು. ಓಕೆ, ಯಾವುದೇ ವಿಚಾರಗಳಿರಲಿ ನೀವು ಪಾಸಿಟಿವ್ ಅಪ್ರೋಚ್ ಹತ್ತ ಗಮನ ಕೊಡಬೇಕು. ನೋಡಿ, ಗೋಚಾರದಲ್ಲಿ ಗ್ರಹಗಳು ಈ ರೀತಿಯೇ ಕೆಲಸ ಮಾಡ್ತವೆ. ಅವು ನಮಗೆ ತಲುಪ್ತಾ ಇಲ್ಲ ಅಂದರೆ ನನ್ನ ಹಾರೋಸ್ಕೋಪಲ್ಲಿ ಈಗ ದಶಾಭುಕ್ತಿ ಕೆಟ್ಟ ಪರಿಸ್ಥಿತಿಯಲ್ಲಿರುತ್ತೆ. ಓಕೆ, ಈಗ ಅಷ್ಟಮ ಸ್ಥಾನದಲ್ಲಿ ಶನಿಯ ಸಂಚಾರ, ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದ್ದೇ ಏನಾದರೂ ದಶಾ ನಡೀತಾ ಇದ್ದರೆ, ಆ ಅಷ್ಟಮ ಸ್ಥಾನ ಕೆಟ್ಟಿದ್ದರೆ ಇನ್ನೂ ಹೆಚ್ಚು ಸಮಸ್ಯೆಗಳು ಎದುರಾಗಿರುತ್ತೆ. ಓಕೆ, ಈ ಥರ ಜಾತಕ, ದಶಾಭುಕ್ತಿ, ಗೋಚಾರ ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಬೇಕು. ಹಾಗೆ ಭ್ರಮೆ, ಪವಾಡ, ಮ್ಯಾಜಿಕ್ ಈ ರೂಪದಲ್ಲಿ ಜ್ಯೋತಿಷ್ಯವನ್ನು ನೋಡಬೇಡಿ. ಇದು ಪ್ರಾಕ್ಟಿಕಲಾಗಿ ಅರ್ಥ ಮಾಡ್ಕೋಬೇಕು, ವೈಜ್ಞಾನಿಕವಾಗಿ ಅರ್ಥ ಮಾಡ್ಕೋಬೇಕು, ಜಾತಕದಲ್ಲಿ ಬಲ ಇರಬೇಕು. ಆಗ ಮಾತ್ರ ನಾವು ಮಾಡುವಂತಹ ಒಂದು ಸಣ್ಣ ಪರಿಹಾರವು ಕೂಡ ನಮ್ಮ ಕೈ ಹಿಡಿತದೆ. ಓಕೆ, ಏನೇ ಆಗಲಿ ಜಾತಕದ್ದು ಒಂದು ಸರಿ ಪರಿಶೀಲನೆ ಆಗಬೇಕು. ಗೋಚಾರದ ಬಲ ನಮಗಿದೆಯಾ ಅನ್ನೋದನ್ನು ತಿಳ್ಕೋಬೇಕು. ಅದರ ಕಡೆ ಮನಸ್ಸು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್.